ಒಂದು 2 ಕಿಲೋಮೀಟರ್ ಅಷ್ಟೇ ಆಯ್ತು ಅನ್ನಿಸ್ತು ಗುರುನಾನಕ್ ಜರ್ನಿ. ಇದೇ ರೋಡ್ ನೋಡ್ರಿ, ರೋಡ್ ಎಂಟರ್ ಆಗೋದು ನೋಡ್ರಿ. ಇಲ್ಲೆಲ್ಲ ಸಿಸ್ಟಮ್ಯಾಟಿಕ್ ಅದ, ಸ್ವಲ್ಪ ಮಳೆ ಬಂದು ರೋಡ್ ಹಾಳಾಗ್ಯದ. ಇಲ್ಲಿ ಒಳಗೆ ಎಂಟ್ರಿ ನೋಡ್ರಿ. ಈಗ 2 ಹುಲಿಗಳು ಹುಲಿಗಳಿಂದ ಒಳಗೆ ಹೋಗ್ಬೇಕು. ಈಗ ಇದೆ ನೋಡ್ರಿ ಎಂಟ್ರೆನ್ಸ್. ನಂಗೆ ಅನ್ಸೋ ಮಟ್ಟಿಗೆ ಕಾರ್ ಒಳಗೆ ಬಿಡ್ತಾರೆ. ಯಾಕೆ ಈಗ ಒಂದು ಕಾರ್ ಹೋಯ್ತು ಒಳಗೆ, ನೋಡಮ್. ದಸ್ತಿ ಕಂಪಲ್ಸರಿ ಅದ ಅಂತ ಅನಿಸ್ತದ ನನಗೆ. ನಂಬಲ್ರ ಪಿಂಕ್ ಕಲರ್ ದಸ್ತಿ ಅದ. ವಿಘ್ನೇಶ್ವರ ಬಲ್ಲಿ ಇಲ್ಲ, ತೋಲಕ್ ಹೋಗ್ಯಾರ. ನೋಡಮ್ ಏನೇನು ಇರ್ತದೆ, ಏನೇನಿಲ್ಲ ಒಳಗೆ. ರೆಕಾರ್ಡಿಂಗ್ ಅಲೌ ಮಾಡಿದ್ರಂದ್ರೆ ಮಾಡ್ತೀನಿ, ಇಲ್ಲ ಅಂತಂದ್ರೆ ನೀವು ಬಂದು ವಿಸಿಟ್ ಮಾಡಿರಿ. ಗೂಗಲ್ ಮ್ಯಾಪ್ಸ್ ಹೆಂಗೆ ಇರ್ತದೆ ಹಂಗೆ ಬರ್ರಿ. ಎಲ್ಲ ಕರೆಕ್ಟ್ ಅದ. ಬೀದರ್ ಫೋರ್ಟ್ನು ಕರೆಕ್ಟ್ ಅದ, ಗುರುನಾನಕ್ ಜರ್ನಿನೂ ಕರೆಕ್ಟ್ ಅದ. ಈಗ ನರಸಿಂಹಸ್ವಾಮಿ ಜರ್ನಿದು ಅಂದ್ರೆ ನೋಡ್ಬೇಕು ಕರೆಕ್ಟ್ ಅದ ಏನಿಲ್ಲ. ಎಂಟ್ರೆನ್ಸ್ ನೋಡ್ರಿ, ಒಳಗೆ ಎಂಟ್ರಿ ಅಲ್ಲತ್ತೀವಿ. ಗೋಸ್ಲು ಅಂತದ ಇಲ್ಲಿ. ನೀವು Your destination is on the left. ಬಂದ್ಮ್ಯಾಕ ಎಲ್ಲರಿಗೆ ವ್ಯವಸ್ಥಾರ. ಯಾರು ಇಬ್ಬರು ಇಲ್ಲ ಒಬ್ರು ಹೋಗಿ ಗಾಡಿ ಹಚ್ಚಿ ವಾಪಸ್ ಬರಬೇಕು. ಆಲ್ಮೋಸ್ಟ್ ಅಲ್ಲಿ ಟ್ರಾವೆಲರ್ಸ್ ಅವ ನೋಡ್ರಿ ಈಗ ಇಲ್ಲಿ. ಎಲ್ಲ ಪಂಜಾಬ್, ಡೆಲ್ಲಿ ಗಾಡಿಗಳವ ಆಲ್ಮೋಸ್ಟ್ ಆಲ್. ಪಾರ್ಕಿಂಗ್ ಸಿಕ್ಕುತ್ತಾಟ ಸರ್. ಇವೆಲ್ಲ ರೂಮ್ಸ್ ಅವ ನೋಡ್ರಿ ಈಗ ಮ್ಯಾಲೆಲ್ಲ ಸ್ಟೇ ಆಗ್ಲಕ್ಕ ಮಾಡ್ಲಕ್ಕ. ಇಲ್ಲಿ ನಂಗೆ ಅನ್ಸೋ ಮಟ್ಟಿಗೆ ಟಿಕೆಟ್ಸ್ ತೊಗೋಬೇಕು. ಏನು ಚೆಕಿಂಗ್ ಅದ ಗೊತ್ತಿಲ್ಲ, ಚೆಕಿಂಗ್ ಇರ್ಬೇಕು. ಟಿಕೆಟ್ ಬೇರೆ ಊರಿನಿಂದ ಏನಾರ ಬಂದ್ರೆ ಅಂದ್ರೆ ಇರ್ಲಿಕ್ಕೆ ರೂಮ್ಸ್ ಅದು ಹೇಳೇನು. ಹಾಂ, ಈ ಒಳಗೆ ಎಂಟ್ರಿ ಆಗೋಕ್ಕಿಂತ ಮೊದಲೇ ನಾವು ತಲೆಗೆ ದಸ್ತಿ ಕಟ್ಕೋಬೇಕು. ಇಲ್ಲ ನಿಮ್ಮ ಬಳಿ ಟೋಪಿ ತೊಗೊಂಡು ನೀವು ಟೋಪಿನೂ ಕಟ್ಕೋಬೇಕು. ಬಟ್ ಎಂಟ್ರಿ ಆಗೋಕ್ಕಿಂತ ಮೊದಲೇ, ಚೆಕಿಂಗ್ ಆಗೋಕ್ಕಿಂತ ಮೊದಲೇ ಎಲ್ಲ ಕಟ್ಕೋಬೇಕು. ಇಲ್ಲಿ ನೋಡ್ರಿ, ಈಗ ಮಾರಿಗಿರಿ ತೊಗೊಳೋದೈತಂದ್ರೆ ಇಲ್ಲಿ ಚಂದ ಪೂಲ್ ಅದು ಎಲ್ಲ ಅದ. ಇಲ್ಲೇ ಬಂದು ಮಾರಿ ತೊಗೋಬೇಕು. ಒಳಗೆಲ್ಲ ನೋಡೋದು ಎಲ್ಲ ಆಯಿತು. ಒಳಗೇನೋ ಇನ್ಫಿನಿಟಿ ವಾಟರಿಂದ ಏನೋ ಸೋರ್ಸ್ ಅದ ಅಂತ ನಮಗೂ ಅಷ್ಟು ಗೊತ್ತಿಲ್ಲ ಇನ್ಫಾರ್ಮೇಷನ್. ಇಲ್ಲಿ ಬಂದು ನೋಡ್ರಿ. ಆದರೆ ಇಲ್ಲಿ ಒಳಗೆಲ್ಲ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಅದೆಲ್ಲ ಇಲ್ಲ, ಭಾಳ ಸ್ಟ್ರಿಕ್ಟ್ ಅದ. ಅವಾಗ ನೀರು ಬರ್ತಿದ್ದಿಲ್ಲತ್ತ. ಸೊ ಇವರು ವಾಯು ಗುರುಜಿಯವ್ರು ಬಂದು ಕಾಲಿಡೋಣ, ನೀರು ಕಂಟಿನ್ಯೂ ಹೊಂಟೋದು, ಎಲ್ಲಿಂದ ಹೊಂಟೋದು ಗೊತ್ತಿಲ್ಲ ಇನ್ನೂ. ಅದು ಕಣ್ಣು ಹಿಡ್ಲಿಕ್ಕಾಗಿಲ್ಲ ಯಾರಿಗೂ. ಅದೇ ಸ್ಪೆಷಾಲಿಟಿ ಇಲ್ಲಿ ಅಷ್ಟೇ ನೋಡ್ರಿ. ನೀವು ಬಂದು ನೋಡ್ರಿ, ಯಾಕಂದ್ರೆ ನಮಗೆ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಅದು ಅಲೋ ಮಾಡಲಿಲ್ಲ. ಭಾಳ ಸ್ಟ್ರಿಕ್ಟ್ ಅದ ಇಲ್ಲಿ. ನಮ್ಮ ಕಾರ್ ಇಲ್ಲಿ ನಿಂತದ. ಈಗ ನೆಕ್ಸ್ಟ್ ಹೋಗೋದಂದ್ರೆ ನರಸಿಂಹಸ್ವಾಮಿ ಜರ್ನಿ ಅಲ್ಲ. ಸೊ ಬೀದರ್ದು ಒಂದಿಷ್ಟು ಫುಡ್ ಬ್ಲಾಗಿಂಗ್ ಪೇಜಸ್ ಟೈಮ್ ನೋಡೋದವು. ರೋಹಿತ್ ರೆಸ್ಟೋರೆಂಟ್ ಭಾರಿ ಅದ. ಓಪನ್ ಅದ. ರೋಹಿತ್ ರೆಸ್ಟೋರೆಂಟ್ ಭಾರಿ ಅದತ್ತ. ಈಗ ಒಂದು ದಿನ 15-20 ನಿಮಿಷ ಆತ ತೆಗಿಲಕ್ಕ. ಇಲ್ಲೇ ಅದ ನೋಡ್ರಿ ರೆಸ್ಟೋರೆಂಟ್. ವೇಟ್ ಮಾಡ್ತೀವಿ ಇಲ್ಲ, ಯಾಕಂದ್ರೆ ನರಸಿಂಹಸ್ವಾಮಿ ಜರ್ನಿನೂ 2 o'clock ಓಪನ್ ಆತಂತ. ಈಗ 1 to 2 ಕ್ಲೋಸ್ ಇರ್ತದಂತ. ಇಲ್ಲಿಂದ ಒಂದು 7 kilometers ಆಗ್ತದೆ. ಊಟ ಗಿಟ್ಟ ಮಾಡಿಗೆ ಅಷ್ಟೇ 2 ಆಗಿರ್ತದೆ ಟೈಮ್. 2-2:30 ಹೋಗಿ ದರ್ಶನ ಮಾಡ್ತೇವೆ. ಹೇಳ್ದಂಗಾರ ಭಾರಿ ಅದ. ಇಲ್ಲಿ ಹುಡುಗ ಮ್ಯಾಗ ಗನ್ಗಿನೆಲ್ಲ ಇಡ್ತಾರೆ. ಆ್ಯಂಬುಲೆನ್ಸ್ ಎಲ್ಲ ಚಂದ ವುಡನ್ ಥೀಮ್ನಾಗ ಅದ. ಹುಡುಗ ಸ್ವಲ್ಪ ವಿಂಟೇಜ್ ಥೀಮ, ವುಡನ್ ಥೀಮ ಮತ್ತೆಲ್ಲ ಥೀಮ್ ಮಾಡ್ಬೇಕಂದ್ರೆ ದರ್ಶನ ಈ ಫೋನಿಗೂ ಹಚ್ಚಿದ್ರು ನಿಮ್ಮ ಮನ್ಯಾಗ. ಇಲ್ಲಿ ನೋಡ್ರಿ, ಇವು ತೊಳೆದು ಸ್ಕ್ರ್ಯಾಚ್ ಎಷ್ಟಾಗ್ಯಾವ. ಹಾಂ, ಇಲ್ಲಿ ನೋಡ್ರಿ, ಊಟ ಮಾಡೋಕ್ಕಿಂತ ಸ್ನ್ಯಾಪ್ ಹಾಕೋದೇ ಪುರ್ಸೋತದ. ಏನಿಗೆ ತಾರಕ್ ಮತ್ತೆ ನೋಡಿಲ್ಲ ಅಂದ್ರೆ ಊಟನೇ ಹೋಗಲ್ಲ. ಒಳಗೆ ಊಟ ಮಾಡೋಕೆ ತಾರಕ್ ಮತ್ತೆ ಬೇಕೇ ಬೇಕು ಕಂಪಲ್ಸರಿ. ರೋಹಿತ್ ರೆಸ್ಟೋರೆಂಟ್ನಾಗ ಊಟ ಮಾಡಿದೆವು. ಹೇಳಷ್ಟೇನಿಲ್ಲ, ಬಟ್ ರೊಟ್ಟಿ ಪಲ್ಯ ಚಂದ ಇತ್ತು. ರೈಸ್ ಐಟಮ್ಸ್ ನಮಗೆ ಅಷ್ಟು ಇಷ್ಟ ಆಗಿಲ್ಲ. ಊಟ ಗಿಟ ಮುಗಿಸ್ಕೊಂಡು ಈಗ ಸೀದಾ ನರಸಿಂಹಸ್ವಾಮಿ ಜರ್ನಿಗೆ ಹೋಗ್ತೀವಿ. ಊಟ ಹೆಂಗೆ ಅನಿಸ್ತಾ? ಪ್ರವೀಣ ಇದು ಸೆಲೆಕ್ಟ್ ಮಾಡಿದ್ದೆವು. ನಾವು ಯೂಟ್ಯೂಬರ್ಸ್ ಅದೆಲ್ಲ ಬಂದು ಚಲೋ ರಿವ್ಯೂ ಮಾಡಿದ್ರು. ರೊಟ್ಟಿ ಪಲ್ಯ ಚಲೋ ಇತ್ತು. ಅನ್ನರೇ ರೊಟ್ಟಿ ಪಲ್ಯ ಅಂದ್ರೆ ಅದು ಹೋಗ್ಬಿಟ್ಟು ಅವರು ಬಟರ್ ನಾನ್, ಪನ್ನೀರ್ ಕಡಾಯಿ, ದಾಲ್ ಪನ್ನೀರ್ ಕೋಫ್ತಾ, ಮಸಾಲಾ ರೈಸ್. ಬಟರ್ ನಾನ್ ಹೇಳಂಗಿಲ್ಲ. ಪಾರ್ಸಲ್ ಹೋಗ್ಬೇಕಂದಿದ್ದೆವು, ಬಟ್ ಆರ್ತವ ಅಂತ ಹೇಳಕ್ಕೆ ಬಿಟ್ಟೆವು. ಏನ ಶಂಗೆ ಊಟ ಭಾರಿ ಇತ್ತು. ಇಲ್ಲಿ ಪ್ರೈವೇಟ್ ರೊಕ್ಕ ಕೊಟ್ಟ ನಮಗೆ ಶಂಬರ್ದು. ಊಟ ಮಸ್ತ್ ಇತ್ತು. ಅಷ್ಟೇನು ಹೇಳಪ್ಲೇನ್ ಇರಲ್ಲ, ಅಷ್ಟೇ ನಾರ್ಮಲ್ ಆಗಿತ್ತು. ಓಕೆ ತಿನ್ಬೋದು, ಬಂದು ಒಂದ್ಸಲ ವಿಸಿಟ್. ಬಟ್ ಇಂಟೀರಿಯರ್ ಭಾರಿ ಇತ್ತು ಒಳಗಿನ. ದರ್ಶನ್ ಆಯ್ತು, ಚುಮ್ಮ ಕೊಟ್ಟು ಆಯ್ತು. ಏನೋ ಊಟನೇ ಮಾಡತ್ತಂದ್ರೆ ಸಿಕ್ತು ಸೀದಾ ಅಲ್ಲಿಗೆ ಹೋಗಿ. ಇಲ್ಲಿಗೆ ಬಂದೀವ್ರಿ ಜರ್ನಿಗೆ. ವಿಘ್ನೇಶ, ವಿಶ್ವ ಅವರೆಲ್ಲ
ಸೇರ್ ಚಪ್ಪಲಿ ಅದೆಲ್ಲ ಇಲ್ಲೇ ಬಿಡ್ತೀವಿ. ಬಟ್ಟೆನೂ ತಂದೀವಿ ನೋಡ್ರಿ ಈಗ ಮನೇಲಿಂದ ಎಕ್ಸ್ಟ್ರಾ. ನೀರು ಬೀಳತ್ತವ, ಒಳಗೆ ಹೋಗಿ ಸಿಗ್ತೀವಿ. ನಮಸ್ಕಾರ ಎಲ್ರು. ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಾವು ಒಂದು ಬೀದರಲ್ಲಿರುವ ನರಸಿಂಹಸ್ವಾಮಿ ಅಣ್ಣ ಆ ಕಡೆ ತಗೋಡೋನಿ ಪೂರ ನಂಗೆ ಒಳಗೆ ಎಂಟ್ರಿ ಆಗಿ ನೋಡ್ರಿ ವಿಶ್ವ ಒಂದು ಸಪ್ರೇಟ್ ಬ್ಲಾಗ್ ಮಾಡತ್ತಾನ. ಒಂದು ಚಾನಲ್ ಏನೋ ಇರ್ತ ನೋಡ್ರಿ ಕಲ್ಬರ್ಗಿ ಅಂತ. ಇಲ್ಲಿನ ವ್ಯೂ ಪಾಯಿಂಟ್ ಅದರ ಚಂದ ನೋಡ್ರಿ. ನೀವು ನರ್ಸಿಂಗ್ ಜರ್ನಿ ಬರ್ಬೇಕಂತಂದ್ರೆ ಒಂದು ಡ್ರೆಸ್ ಇಟ್ಕೊಂಡು ಬರ್ಬೇಕು. ಯಾಕಂತಂದ್ರೆ ನೀರೊಳಗೆ ಹೋಗೋದ್ರಿಂದ ಆಮೇಲೆ ಇಲ್ಲಿ 4 5 ಫೀಟ್ ಇಲ್ಲಿ ನೋಡ್ರಿ ಚಂದ ಎಲ್ಲ ಇದು ಮಾಡ್ಯಾರ ಶೂಟಿಂಗ್ ಮಾಡ್ಲಿಕ್ಕೆ, ಕುಂದ್ರಲಕ್ಕ. ಇಲ್ಲಿಂದ ನೀರಿನ ಶಬ್ದ ಕೇಳಿಸ್ತದೆ ನೋಡ್ರಿ. ಈಗ ಏನಿಲ್ಲ ಅಂದ್ರೆ ಒಂದು ವಿಶ್ವ ಹೇಳೋದಂಗೆ 300 ಫೀಟ್ ಒಳಗೆ ಹೋಗ್ಬೇಕಂತ. ಮತ್ತು 4-5 ಫೀಟ್ ಇಷ್ಟು ನಮ್ಮ ಎದೆ ತನಕ ನೀರು ಇರ್ತದೆ. ನೀವು ಒಂದು 5-6 ತನಕ ಇದ್ರಿ ಅಂದ್ರೆ ನಡೀತದೆ. 5 ಇದ್ರಿ 4 ಇದ್ರಿ ಅಂತಂದ್ರೆ ಸ್ವಲ್ಪ ಬಾಯಿ ತನಕ ನೀರು ಬರ್ತವೆ. ಒಳಗೆ ಹೋಗಿ ತೋರಿಸ್ತೀನಿ ಅಂತ ನಿಮಗೆ ಎಲ್ಲಿ ತನಕ ನೀರು ಬರ್ತವೆ ಏನಿಲ್ಲ. 5-6 ಇದೆ ನೋಡ್ರಿ. ಈ ರೀತಿ ಗುಡಿ ನಮ್ಮ ಭಾಗದಾಗ ಅದ ಅಂದ್ರೆ ನಮ್ಗೊಂದು ಹೆಮ್ಮೆ ವಿಷಯ ನೋಡ್ರಿ. ನೀರಾಗ ಹೋಗಿ ದೇವ್ರ ದರ್ಶನ ಮಾಡೋದೆಲ್ಲ. ಮತ್ತು ಇಲ್ಲೆಲ್ಲ ಸೆಕ್ಯೂರಿಟಿ ಮಾಡ್ಲಿಕ್ಕೆ ನಮ್ಮ ಬ್ಯಾಗಿನ ಸೆಕ್ಯೂರಿಟಿ ಇರ್ಲಿಕ್ಕೆ ಲಾಕರ್ ಕೊಡ್ತಾರಂತ. ಆ ಲಾಕರ್ನಾಗ ಎಲ್ಲ ನಿಮ್ಮ ಫೋನ್ ಒಳಗೆ ಒಯ್ದು ವೀಡಿಯೋ ಮಾಡ್ತೀನಿ ಅಂದ್ರೆ ನಡೀತದೆ. ಬಟ್ ಗರ್ಭಗುಡಿನಾಗ ವೀಡಿಯೋ ಮಾಡೋಪ್ಲೇ ಇಲ್ಲ, ಹೊರಗೆಲ್ಲ ವೀಡಿಯೋ ಮಾಡ್ಬೋದು. ಸಾಮಾನ್ಯ ಇಡ್ಲಕ್ರ ಬೇಕೇ ಬೇಕು. ಬ್ಯಾಗ್ ಇಡ್ಲಿಕ್ಕೆ ಮಾಡ್ಲಿಕ್ಕೆ ಟಿಕೆಟ್ ತೊಗೋಬೇಕು. ಇಲ್ಲಿ ಲೇಡೀಸ್ ಚೇಂಜ್ ಮಾಡ್ಲಿಕ್ಕೆ ಅಷ್ಟೇ ಅವಕಾಶ ಅದ. ಜೆಂಟ್ಸ್ ಎಲ್ಬೇಕಲ್ಲೇ ಚೇಂಜ್ ಮಾಡ್ಕೋಬೇಕಾಗ್ತದೆ. ಅವರಿಗೆ ಸಪ್ರೇಟ್ ರೂಮ್ಸ್ ಇಲ್ಲ. ಮತ್ತು ಏನಂತಾರೆ ಟಿಕೆಟ್ ಏನಂದ್ರೆ 10 ರೂಪಾಯಿ ಅದ ನೋಡ್ರಿ ಅಷ್ಟೇ. 5 ವರ್ಷ ಮೇಲೆ ಇದ್ದವ್ರಿಗೆ ಅಷ್ಟೇ ಟಿಕೆಟ್ ಅದ, ಅದು 10 ರೂಪಾಯಿ. ಈಗ ನೋಡ್ರಿ 5 ಮಂದಿ ಟಿಕೆಟ್ ತೊಗೊಂಡಿವಿ, ಒಬ್ರಿಗೆ 10 ರೂಪಾಯಿ. ಅರೆ ಇವ್ರ ಬಲ್ಲಿ ಹೇಳಿದ್ರೆ ಇವ್ರು ಏನೋ 300 ಮೀಟ್ರ್ ಅಂತ ಹೇಳಿ ಗೂಗಲ್ನಾಗ ಅದ. ಇಲ್ಲಿದ್ದರೆ 100 ಮೀಟ್ರ್ ಅದ ಅಂತ ಹೇಳ್ತಾರೆ. ನೋಡಮ್ಮ ಒಳಗೆ ಹೋಗಿ ಕ್ಯಾಲ್ಕುಲೇಟ್ ಮಾಡಮ್ಮ. ಇಲ್ಲಿ ಒಬ್ರು ಕೂತಿರ್ತಾರೆ ನೋಡ್ರಿ ಟಿಕೆಟ್ ತೊಗೊಳಕ್ಕೆ. 5 ಮಂದಿ ತೊಗೊಂಡು ಬಿಟ್ಬಿಡ್ತಾರೆ ನಮ್ಮ ಒಳಗೆ. ಇಲ್ಲಿನೂ ಟೈಮಿಂಗ್ಸ್ ಹಾಕ್ಯದ. ಎಲ್ಲ ಕಡೆ ಟೈಮಿಂಗ್ಸ್ ಹಾಕ್ಯಾರ. ಮಸ್ತ್ ಮಜಾ ಬರ್ತದೆ. ಹಾಂ, ಫುಲ್ ಏನು ಹೇಳಪ್ಲೇ ಇಲ್ಲ. ನೀವು ಎಲ್ಲ ಕಡೆ ಇಲ್ಲಿ ತಳ ಟೈಲ್ಸ್ನಾಗ ಅದ್ರಾಗೆಲ್ಲ ಸ್ವಲ್ಪ ನೀರು ಇರ್ತದೆ, ನೋಡ್ಕೊಂಡು ಬರ್ರಿ. ನೀವು ಏನಾರ ಬ್ಲಾಗಿಂಗ್ ನಿಮಗೆ ವೀಡಿಯೋಸ್ ಮಾಡೋದಿತ್ತು, ಇನ್ಫಾರ್ಮೇಷನ್ ಕೊಡೋದಿತ್ತು ಅಂದ್ರೆ ಅಷ್ಟೇ ತೊಗೊಂಬಾರ ಫೋನ್ ಒಳಗೆ. ಯಾಕಂದ್ರೆ ಸುಮ್ಮ ಒಳಗೆ ಬಿತ್ತು ಮಾಡ್ತು ಅಂದ್ರೆ ನಿಮಗೆ ಹೈರಾಣ ಕಿರಿಕಿರಿ. ಅಷ್ಟೊಂದು ಹಂಗೆ ಸಂಕಟ ಬ್ಲಾಗಿಂಗ್ ಮಾಡ್ತಾನೆ. ಬಟ್ ನಾವೆಲ್ಲ ಬ್ಲಾಗಿಂಗ್ ಮಾಡೋಕ್ಕೆ ಫೋನ್ ತೊಗೊಂಡಿವಿ. ನೋಡ್ರಿ ಸ್ಟಾರ್ಟ್ ಆಯ್ತು ನಮ್ಮ ಗುಡಿ. ಸೊ ಇಲ್ಲಿ ಟಿಕ ಹಚ್ಕೊಂಡಿವಿ. ಗಣೇಶಂದ ವಿಗ್ರಹ ಅದಿಲ್ಲಿ ಮೂರ್ತಿ ಅದ. ಇನ್ನೇ ವಿಸರ್ಜನೆ ಮಾಡಿ ಬಂದೀವಿ. ಮತ್ತು ಗಣೇಶನ ದರ್ಶನ ಆಯ್ತು ನೋಡ್ರಿ. ದೊಡ್ಡ ಇಲ್ಲೆಲ್ಲ ಕೆಸರಾಗ್ಯದ. ಇಲ್ಲಿ ಒಳಗೆ ಎಂಟ್ರಿ ಅದ ನೋಡ್ರಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ನರಸಿಂಹಸ್ವಾಮಿ ಎಂಟ್ರೆನ್ಸಿಗೆ ಸೊಗಸು ಹೆಂಗೋ ಇಲ್ಲೆಲ್ಲ ಕಾಲು ಜಾರ್ಲತ್ತವ ಅಂತ. ಅಣ್ಣ ಫೋನ್ ಇಟ್ಟು ಬರಮ್ಮ. ಫೋನ್ ಇಟ್ಟು ಬರಮ್ಮಪ್ಪ. ದರ್ಶನ ವಿಡಿಯೋ ಮಾಡ್ಲತ್ತನ ಪೂರ್ತಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತೀವಿ. ಚೇಂಜ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ. ಮೊದಲ ನನ್ನ ಫೋನ್ರ ಇಲ್ಲೇ ಇಟ್ಟಿದ್ದಾಗ ವಿಷನ್ ಫೋನಾಗೆ ಬ್ಲಾಗ್ ಮಾಡ್ದೆ. ಯಾಕಂದ್ರೆ ನನ್ನ ಫೋನ್ ಭಾಳ ಇಷ್ಟ. ಮತ್ತು ಎಲ್ಲರ ಬಿತ್ತು ಮಾಡ್ಕೊಂಡ್ರೆ ಯಾಕೆ ಕಿರಿಕಿರಿ ಅಂತ ಹೇಳಿ ನಮ್ಮ ಅಕ್ಕ ಗಿಫ್ಟ್ ಮಾಡ್ಯಾಳ. ಅದಕ್ಕೆ ಇಲ್ಲೊಟ್ಟಿಗೆ ಒಳಗೆ ಹೋದ್ರೆ ಫೋನ್ಗೇನೇನು ಅಲಾವ್ ಇರಲ್ಲ.
ಅರ್ಧ ಬ್ಲಾಗ್ ವಿಶ್ವನ್ ಬ್ಲಾಗ್ ಅದ. ವಿಶ್ವನ್ ಬ್ಲಾಗಿಂದ ತೊಗೊಂಡು ನಾ ಹಾಕ್ತೀನಿ ಅಂತಿದ್ರೆ ನಾ ಎಲ್ಲೆಲ್ಲಿದ್ದೀನಿ, ನಾ ಏನೇನು ಮಾತಾಡೀನಿ ಅಂತ ಹೇಳಿ ಇದ್ರಾಗ ಹಾಕ್ತೀನಿ. ವಿಶ್ವನ್ ಬ್ಲಾಗ್ ಅಂತಂದ್ರೆ ಇನ್ನು ಕಲಬುರಗಿನಾಗ ಹೋಗಿ ನೋಡ್ರಿ. ಏನೋ ಯೂಟ್ಯೂಬ್ ಚಾನಲ್ ತೆಗ್ದಿಲ್ಲ, ಒಂದು ಯೂಟ್ಯೂಬ್ ಚಾನಲ್ ಯಾವ್ದದ ಏನಿಲ್ಲ ಅಂತೇಳಿ ಮೆನ್ಷನ್ ಮಾಡಿಸ್ತೀನಿ ಅಂತ ಹೇಳಿ ತಳಗ. ವಿಶ್ವ ಯಾವ್ದು ತೆಗ್ದು ಯೂಟ್ಯೂಬ್ ಚಾನಲ್? ಇವತ್ತು ರಾತ್ರಿ ವಿಶ್ವ ಕಲ್ಸೆಟಿ ಅಂತೇಳಿ ಹೆಸರು ಇಡ್ತೀನಿ, ಸರ್ಚ್ ಮಾಡ್ರಿ. ಇಲ್ಲೋ ಅದು ವಿಶ್ ಪ್ಲೇಸ್ ಏನು ಇಟ್ಟಿದ್ದಲ್ಲ ಅದು ಲಾಸ್ಟ್ ಟೈಮ್ ವಿಶ್ವನ ಲೈಫ್ ಅಂತೇಳಿ ಇಟ್ಟಿದ್ದ, ಅದು ಏನೋ ಒಂದು ರಿಪೋರ್ಟ್ ಆಗಿ ಸಂಬಂಧ ಡಿಲೀಟ್ ಆಗಿತ್ತು. ಅದಕ್ಕೆ ಈಗ ಹೊಸ ಚಾನಲ್ ತೆಗಿಲತ್ತೀನಿ. ಮಸ್ತ್ ಅಪ್ಡೇಟ್ ಇರ್ತಾವೆ. ಇಬ್ರು ಕೂಡ ಹೋಗ್ತೀವಿ, ಎಲ್ಲಿ ಟ್ರಾವೆಲ್ ಮಾಡ್ತೀವಿ. ಪಟ್ ಅಂತ ಪ್ರಜ್ವಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಸ್ಕಾರ. ಈ ಇನ್ಸ್ಟಾ ಒಳಗೆ ಅಂತಂದ್ರೆ ಇನ್ ಕಲಬುರಗಿ ಆಗ್ತದ, ಇನ್ಸ್ಟಾ ಒಳಗೆ ಎಲ್ಲರಿಗೂ ಹೋಗ್ತದೆ ಏನು ಕಲಬುರಗಿ ಅಂತ ಹೇಳಿ. ಸೊ ಈಗ ಡ್ರೆಸ್ ಗೀಸ್ ಎಲ್ಲ ಚೇಂಜ್ ಮಾಡ್ತೀವಿ. ಒಳಗರ ಎಕ್ಸ್ಪೀರಿಯನ್ಸ್ ಏಕ್ ನಂಬರ್ ಅಂದ್ರೆ ಏಕ್ ನಂಬರ್. ನಮ್ಮ ಒಳಗೆ ಹೋದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ನಾಗ ಹಂಚಿಗೆ ಅನಿಸ್ಲತ್ತಿತ್ತು, ಬಟ್ ನಾವು ಒಳಗೆ ಹೋದಂಗೆ ಓಕೆ ಇತ್ತು. ಆಮೇಲೆ ಅಲ್ಲೆಲ್ಲ ಪೂರಾ ಕಾಕ್ರೋಚ್ಗಳು ಅವ ರೀ. ಅದು ನನಗೆ ಯಾಕೋ ಇದು ಅನ್ನಿಸ್ತು, ಬಟ್ ಅದೇನು ಕಾಕ್ರೋಚ್ ಏನು ನೀರಾಗ ಇದ್ದಿದ್ದಿಲ್ಲ. ನಮ್ಮ ನೀರಾಗ ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ. ತೆಳಗೆ ರೀತಿ ಥರ ಸ್ವಲ್ಪ ರೀತಿ ಒಳಗೆ ಕಲ್ಲು ಇದು ಅದೇ ಕಲ್ಲಿಗೆ ಕಾಲಿಗೆ ಹತ್ತವ. ಇನ್ನೊಂದು ಸ್ಟೇರ್ಸ್ ನಿಮಗೆ ಜಲ್ದಿ ಕಾಣಲ್ಲ. ಈಗ ಫಾರ್ ಸಪೋಸ್ ಇಲ್ಲಿ ದೇವ್ರದ ಅಂತ ತಿಳ್ಕೊರಿ, ಇಲ್ಲೇ ಸ್ಟೇರ್ಸ್ ಅವ, ಬಟ್ ನಿಮಗೆ ಕಾಣಲ್ಲ ನೀರಾಗ. ಸ್ವಲ್ಪ ನೋಡ್ಕೊಂಡು ಹೋಗ್ರಿ ಅಷ್ಟೇ. ಸೊ ಡ್ರೆಸ್ ಗೀಸ್ಗೆಲ್ಲ ಚೇಂಜ್ ಮಾಡಿ ಎಕ್ಸ್ಪೀರಿಯನ್ಸ್ ಹೇಳ್ರಿ ಅಂಕಲ್, ಏನು ದೇವಸ್ಥಾನ ಬಗ್ಗೆ? ದೇವಸ್ಥಾನ ಜಗನ್ನಾಥಲ್ಲಿ ಭಾಳ ಮಂದಿ ಬರ್ತಾ ಇರ್ತಾರೆ, ಹೊರ್ತಾ ಇರ್ತಾರೆ ಭಕ್ತರು. ಶ್ರಾವಣದಾಗ ಯಾವಾಗಲೂ ಫುಲ್ ಇರ್ತದೆ. ಈಗ ಒಂದು ತಿಂಗಳು ಸ್ವಲ್ಪ ಕಡಿಮೆ ಇರ್ತದೆ. ಸ್ಯಾಟರ್ಡೆ ಸಂಡೇ ಮಂಡೇ 3 ದಿವಸ ಫುಲ್ ರೆಸ್ಟ್ ಇರ್ತದೆ ಇಲ್ಲಿ. ಅಂಕಲ್ ಹೇಳಿದಾಗ ಸ್ಯಾಟರ್ಡೆ ಸಂಡೇ ಮಂಡೇ ಫುಲ್ ರೆಸ್ಟ್ ಇರ್ತದಂತ, ಮತ್ತು ಇವತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಅದಂತ. ಈಗ ವಿಶ್ವಪಾಪ ಅವರಿಗೆ ಎಲ್ಲ ಕೇಳೋಣ. ಅವ್ರಿಗೆ ಮಾತಾಡ್ಲಿಕ್ಕೆ ಬಿಡ್ಬೇಕಿಲ್ಲ, ಅವ್ರಿಗೆ ಮಾತಾಡ್ಲಿಕ್ಕೆ ಬಿಡೋಲ್ಲ ಅಂತ ತಾನೇ ಮಾತಾಡತಾನೆ. ಬಟ್ ಅವ್ರಿಗೂ ಇನ್ಫಾರ್ಮೇಷನ್ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ಸೆಕ್ಯೂರಿಟಿ ಗಾರ್ಡರ ಇಲ್ಲೇನು ಪೂಜಾರಿಗಳಿಗೆ ಅವರಿಗೆ ಚಂದ ಗೊತ್ತಿರ್ತದಲ್ಲ. ಬಟ್ ಸೆಕ್ಯೂರಿಟಿ ಗಾರ್ಡ್ ಹೇಳೋ ಪ್ರಕಾರ ರಶ್ ಇದ್ದರೆ ಅಷ್ಟೇ ಪೂಜಾರಿಗಳು ಅವರು ಜಾಸ್ತಿ ಬಂದಿರ್ತಾರೆ. ಇಲ್ಲಾಂದ್ರೆ ಖಾಲಿ ಟೈಮ್ನಾಗ ಮಂದಿ ಇರಲಿಲ್ಲ ಮಾಡಿಲ್ಲ ಅಂದ್ರೆ ಪೂಜಾರಿಗಳವರು ಯಾರೂ ಬರೋಲ್ಲ. ಈಗ ಇಲ್ಲಿ ನೋಡ್ರಿ ವಿಘ್ನೇಶ್ವರ ಅವತಾರ. ಬಟ್ಟೆ ಎಲ್ಲ ಅರ್ಧ ಮರ್ದ ಮ್ಯಾಗ ತಂದು ಬಿಕಟ್ಟೋದು, ತಳಕ್ಕೆ ತಂದು ಬಿಕಟ್ಟೋದು ಇದೇ ಮಾಡ್ಯಾರ. ಕರೆಕ್ಟ್ ಸಿಸ್ಟಮ್ದಾಗ ಬ್ಯಾಗ್ನಾಗ ಇಟ್ಕೊಂಡು ಬಂದೀವಿ. ಬಟ್ಟೆ ಗಿಟ್ಟೆಲ್ಲ ಚೇಂಜ್ ಮಾಡ್ಕೊಂಡೀವಿ. ರೋಹಣ್ಣು ಅಲ್ಲೇ ಬಿಟ್ಟು ಬಂದಾನ, ವಿಶ್ವನೂ ಅಲ್ಲೇ ಬಿಟ್ಟು ಬಂದಾನ. ದರ್ಶನ ನೀರಾಗಿ ಇಳೋದಿಲ್ಲ. ನಾವು ಒಬ್ಬನ ಕರೆಕ್ಟ್ ಸಿಸ್ಟಮ್ನಾಗ ಈಗ ಬ್ಯಾಗ್ನಾಗ ಬಟ್ಟೆ ಗಿಟ್ಟೆ ಎಲ್ಲ ಇಟ್ಕೊಂಡಿದ್ದೀನಿ. ನನಗೆ ಅನ್ಸೋ ಮಟ್ಟಿಗೆ ಇದೇ ಇವತ್ತಿನ ಇವಾಗನೇ ಇಷ್ಟೇ ಸಾಕು. ಏನಿಲ್ಲ, ಮನೆಗೆ ಹೋಗ್ತೀವಿ, ಊಟರ ಎಲ್ಲ ಆಗ್ಯದ. ಸೀದಾ ಮನೆಗೆ ಹೋಗ್ತೀವಿ ಅನ್ರನ್ನ. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗಮಂತ ಇನ್ನೊಂದು ವ್ಲಾಗ್ನಾಗ. ಅಲ್ಲಿ ತನಕ ಟಾಟಾ ಬಾಯ್. ಸಬ್ಸ್ಕ್ರೈಬ್, ಲೈಕ್, ಶೇರ್ ಎಲ್ಲ ಮಾಡಿರಿ. 500 ಫಾಲೋವರ್ಸ್ ಮಾಡಿರಿ. ಈಗ ಎಂಡ ಹಾಂ, ಮತ್ತು ಕಲಬುರಗಿ ಕಾರ್ ಓಡಿಸೋದು ಇರ್ತದಲ್ಲಿ. ಹಾಂ, ಯಾಕಂದ್ರೆ ನಮ್ಮ ಕಲಬುರಗಿಗೆ ನೆಕ್ಸ್ಟ್ ಎಲ್ಲಿ ವಿಸಿಟ್ ಮಾಡಬೇಕು ಏನಿಲ್ಲ. ಇದೇ ರೀತಿ ಪ್ಲೇಸ್ ಯೂನಿಕ್ ಪ್ಲೇಸ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ದಾಗ ಹಾಕಿರಿ. ಈ ವ್ಲಾಗ್ನಾಗ ನಾವು ಏನಾರ ತಪ್ಪು ಮಾತಾಡಿದೆವು, ಏನಾರ ಮಿಸ್ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ ಅಂದ್ರೆ ಕ್ಷಮಿಸಿದೆ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಬಂದೀವಿ, ನಮಗೂ ಏನೂ ಗೊತ್ತಿಲ್ಲ. ಎಲ್ಲ ಪೂರ ಗೂಗಲ್ ನಾಲೆಜ್. ಗೂಗಲ್ನಾಗ ಇದ್ರೆ 300 ಮೀಟರ್ಸ್ ಅದ ಅಂತೇಳಿ ಹೇಳ್ತಾರೆ. ಇಲ್ಲಿ ಬಂದ್ರೆ 100 ಅದ ಹೇಳ್ತಾರೆ. ಮಿನಿಮಮ್ 200 ಅದ ಅನ್ಸ್ಲಕತ್ತ ನನಗರೆ. ಹಾಂ, ಮಿನಿಮಮ್ 200 ರೀ ಅದ ಅನ್ಸ ನನಗರೆ. 200 ಇಲ್ಲ ಅನ್ಸ್ತು ನನಗೆ. ಕಮ್ಮ. ಹಾಂ ಕಣೆ, 150 ಅಷ್ಟರ ಇರ್ಬೋದು. ಗುಫಾದಲ್ಲ ಒಂದು ಸ್ವಲ್ಪ ಲಾಂಗ್ ಅನಿಸ್ತದೆ. ನೀರ್ನು ಪೂರ 250 ಇಲ್ಲಾದ್ರೆ 200 150 ಇದೆ. ಏನೇ ಇಲ್ರಿ, ನಾವು ಎಲ್ಲರೂ ಒಂದು ತಪ್ಪು ಮಾಡಿದೇವಲ್ಲ, 10 ತಪ್ಪು ಮಾಡಿದೇವೆ ಅಂದ್ರೆ ಕ್ಷಮಿಸ್ಬಿಡ್ರಿ. ಕಾಮೆಂಟ್ ಸೆಕ್ಷನ್ದಾಗ ಹೇಳ್ರಿ, ಇದು ತಪ್ಪು ಮಾಡಿದ್ವಿ, ಇದು ಹೇಳ. ಯಾಕಂದ್ರೆ ಮುಂದೆ ತಪ್ಪು ಆಲಾರ್ದಂಗೆ ವಿಡಿಯೋ ಮಾಡ್ಕೊಂಡು ಹಾಂ ನೋಡ್ಕೋತೀವಿ ರೀ. ಫಸ್ಟ್ ಟೈಮ್ ಅದಲ್ಲ ನಮ್ಮನ್ನು ವ್ಲಾಗಿಂಗ್ ಮಾಡೋದು ಇಷ್ಟು ದೂರ ಬಂದು. ಎಲ್ಲಿ ಇಷ್ಟೇ ಸಾಕು. ಸಿಗಮಂತ ಇನ್ನೊಂದು ಅಲ್ಲಿ ತನಕ ಟಾಟಾ ಬಾಯ್.